ನನ್ನ ಸ್ವಾರ್ಥಕ್ಕೋಸ್ಕರ ಬೇರೆಯವ್ರ ಜೀವನ ಹಾಳು ಮಾಡಬಾರ್ದಲ್ವಾ? ನಾನು ಯಾರಿಗೂ ಹೊರೆ ಆಗಲ್ಲ ಶಾಂತಿ. ಆದರೆ ನಿಧೀಕರಣ ಮದುವೆಯಾಗಿ ಸುಖವಾಗಿರ್ಬೇಕು ಅಷ್ಟೇ. ಅಷ್ಟೇ ನಾನು ಬೇಕಾಗಿರೋದು. ಒಂದು ವೇಳೆ ನಿಧೀಕರಣ ಪ್ರೀತಿ ಮಾಡ್ತಿದ್ದಾರೆ ಅನ್ನೋ ವಿಷಯ ನೀನು ಇದಕ್ಕೂ ಮುಂಚೆ ಗೊತ್ತಾಗಿದ್ದಿದ್ರೆ ನೀನು ಒಪ್ಕೋತಾ ಇದ್ದೆ ಅಲ್ವಾ? ಇದು ಒಂದ್ಸಲಿ ಒಪ್ಕೊಂಬಿಡು. ದಯವಿಟ್ಟು ಇಲ್ಲ ಅನ್ಬೇಡ ಶಾಂತಿ, ಪ್ಲೀಸ್. ಓಡ್ಜಡೆ, ನಿತ್ಯ ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ. ಪಾಪ ಮಕ್ಕಳು ನಮಗೋಸ್ಕರ ಜೀವನದಲ್ಲಿ ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ. ಈಗ ನಾವು ಹಠ ಮಾಡ್ತಾ ಕೂತ್ಕೊಂಡ್ರೆ ಸರಿಯಲ್ಲ. ಪರಿಸ್ಥಿತಿ ಕೈ ಮೀರೋಕ್ಕೆ ಮುಂಚೆ ಮದುವೆಗೆ ಒಪ್ಪಿಗೆ ಕೊಡೆ. ನಾನು ಚಿಕ್ಕವಳು, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಅಣ್ಣ ಮತ್ತೆ ನಿಧಿದು ಬೆಸ್ಟ್ ಪೇರ್ ಅನ್ಸುತ್ತೆ ಅಜ್ಜಿ. ಅಜ್ಜಿ, ಸೂರ್ಯ ಮುಳುಗೋದ ಅಂತ ಬೇಜಾರು ಮಾಡ್ಕೊಂಡ್ರೆ ಚಂದ್ರನ ಬೆಳಕು ಅನುಭವಿಸೋಕ್ಕಾಗಲ್ಲ ಅಲ್ವಾ? ಆಗಿರೋ ಅನಾಹುತದ ಬಗ್ಗೆ ಯೋಚನೆ ಮಾಡೋದ್ ಬದಲು ಮುಂದೆ ಏನು ಮಾಡಬೇಕು ಅಂತ ನೋಡೋದು ಬೆಟ್ರು ಅನ್ಸುತ್ತೆ. ನಿತ್ಯ ಅವಳ ಜೀವನದ ಬಗ್ಗೆ ತುಂಬ ಧೈರ್ಯದಿಂದ ನಿರ್ಧಾರ ತಗೊಂಡಿದ್ದಾಳೆ. ಹಾಗಂತ ನಾವು ಯಾರೂ ಅವಳ ಕೈನ ಬಿಡೋದು ಬೇಡ. ಜೊತೆಗಿದ್ದು ಪ್ರತಿ ಹಂತದಲ್ಲೂ ನಾವು ಅವಳನ್ನ ಸಪೋರ್ಟ್ ಮಾಡೋಣ. ಮುಂದೆ ಎಲ್ಲ ಒಳ್ಳೇದಾಗುತ್ತೆ. ದಯವಿಟ್ಟು ಒಪ್ಕೊಳ್ಳಿ. ಮುಖ್ಯ ಮೇಡಮ್, ಕರ್ಣ ಸರ್ ಫೋನ್ ಮಾಡಿದ್ದಾರೆ. ಕರ್ಣ, ಯಾರು ಟೆನ್ಷನ್ ಆಗಬೇಡಿ, ನಿಧಿ ಸಿಕ್ಕಿದ್ದಾರೆ. ಈಗಲೇ ಕರ್ಕೊಂಡು ಬರ್ತೀನಿ. ಹಬ್ಬ ಸಿಕ್ಕಲ್ಲ. ಹಬ್ಬ, ನಾವೆಲ್ಲರೂ ಇಷ್ಟೊತ್ತು ಜೀವ ಹಿಡ್ಕೊಂಡು ಕಾಯ್ತಿದ್ವಿ. ಆಯ್ತು, ಬೇಗ ಹುಷಾರಾಗಿ ಬನ್ನಿ ಇಬ್ರು. ನಿಧಿ ಸಿಕ್ಕಿರ್ಲಂತೆ, ಬರ್ತಿದ್ದಾಳೆ. ಕರ್ಣ ಕರ್ಕೊಂಡು ಬರ್ತಿದ್ದಾರೆ. ಸದ್ಯ ನಿಧಿ ಸಿಕ್ಕಿಲ್ಲಲ್ಲ, ನಮಗೂ ಅದೇ ಬೇಕಾಗಿದ್ದು. ಸರಿ, ನಾವೇನು ಹೊರಡ್ತೀವಿ, ಬರ್ತೀವಿ. ಏನು ಈಗಲೇ ಹೊರಡ್ತೀರಾ? ನಿಮ್ಮ ಮನಸ್ಸು ತುಂಬ ಬೇಜಾರಾಗಿದೆ ಅಂತ ಗೊತ್ತು. ತಾವೇನು ಅಂದ್ಕೊಳ್ಳಲ್ಲ ಅಂದರೆ ಇನ್ನೊಂದು ಸ್ವಲ್ಪ ದಿನ ನಮ್ಮ ಜೊತೆ ಇದ್ಬಿಟ್ಟು ಹೋಗಿ. ನಮ್ಮ ಕಡೆಯಿಂದ ತುಂಬ ತಪ್ಪುಗಳಾಗಿದೆ, ದಯವಿಟ್ಟು ಕ್ಷಮಿಸ್ಬಿಡಿ. ಅಜ್ಜಿ, ನೀವ್ಯಾಕೆ ಕ್ಷಮೆ ಕೇಳ್ತೀರಾ? ಹೀಗಾಗುತ್ತೆ ಅಂತ ನಿಮಗೂ ಗೊತ್ತಿರಲಿಲ್ಲ ಅಲ್ವಾ? ಜೀವನ ಅಂದರೆ ಹೀಗೆ ಅಲ್ವಾ ಅಜ್ಜಿ? ನಾವೊಂದು ಲೆಕ್ಕ ಹಾಕಿದ್ರೆ ಆ ಭಗವಂತ ಇನ್ನೊಂದು ಲೆಕ್ಕನೇ ಹಾಕಿರ್ತಾರೆ. ಅವನು ಹಾಕೋ ಲೆಕ್ಕ ಯಾವತ್ತೂ ತಪ್ಪಲ್ಲ. ಅನಿರೀಕ್ಷಿತವಾಗಿ ಎಲ್ಲ ನಡೆದೋಯ್ತು. ಒಂದು ಮಾತೇ ಇದೆಯಲ್ವಾ, ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್ ಅಂತ. ಅಂದರೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ.